ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿರ್ತಾರೆ. ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಈ ಒಂದು ಪ್ರಕರಣದಲ್ಲಿ ಶಾಕಿಂಗ್ ಸತ್ಯ ಒಂದು ಹೊರಗೆ ಬರ್ತಾ ಇದೆ. ಪುತ್ರಿ ಕಾಣೆಯಾಗಿದ್ದಾಳೆ ಅಂತ ದೂರು ಕೊಟ್ಟಿದ್ದಂತ ತಾಯಿ ದೂರು ಕೊಟ್ಟ 1 ತಿಂಗಳ ಬಳಿಕ ಮರ್ಡರ್ ಮಿಸ್ಟ್ರಿ ರಿವೀಲ್ ಆಗಿದೆ. ಪ್ರೀತಿ ವಿಚಾರಕ್ಕೆ ತಂದೆಯಿಂದಲೇ ಮಗಳ ಭೀಕರ ಕೊಲೆಯಾಗಿದೆ ಅಂತ ಗೊತ್ತಾಗ್ತಿದೆ. ಮೇಘನಾ ಕೊಲೆಗೈದಿರುವ ಪಾಪಿ ತಂದೆ ತಿಮ್ಮರಾಯಪ್ಪ ತುಮಕೂರಿನ ಶಿರಾ ತಾಲೂಕಿನ ನಿಂಬೇಮರದಹಳ್ಳಿಯ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಹೀಗೆ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಹೇಳಿ ಮೊದಲನೇದಾಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದಾದ ನಂತರ ಗೊತ್ತಾಗ್ತಾ ಇರುವಂತದ್ದು ಖುದ್ದು ಪ್ರೀತಿ ವಿಚಾರಕ್ಕೆ ತಂದೆನೇ ಹತ್ಯೆ ಮಾಡಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ತುಮಕೂರಿನ ಶಿರಾ ತಾಲೂಕಿನ ನಿಂಬೇಮರದಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಹೇಳಿ ಕಂಪ್ಲೇಂಟ್ ಕೊಡಲಾಗುತ್ತೆ. ತಾಯಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದಾದ ನಂತರ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ಅದಾದ ನಂತರ ಈ ಒಂದು ಮರ್ಡರ್ ಮಿಸ್ಟ್ರಿ ರಿವೀಲ್ ಆಗಿದೆ. 1 ತಿಂಗಳ ನಂತರ ಗೊತ್ತಾಗ್ತಾ ಇರುವಂಥದ್ದು ಖುದ್ದು ತಂದೆನೇ ಮಗಳ ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಮೇಘನಾ ಕೊಲೆಯಾಗಿರುವಂತಹ ದುರ್ದೈವಿ. ಇದೀಗ ತುಮಕೂರಿನ ಶಿರಾ ತಾಲೂಕಿನ ನಿಂಬೇಮರದಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಪ್ರೀತಿ ವಿಚಾರಕ್ಕೆ ಕೊಲೆ ಆಗಿದೆ ಅನ್ನುವಂಥದ್ದು ಕೂಡ ಈಗ ಸಾಬೀತಾಗ್ತಾ ಇದೆ. ಸಂಬಂಧಿಕರ ಹುಡುಗನನ್ನ ಲವ್ ಮಾಡ್ತಾ ಇದ್ದಂತಹ ಮೇಘನಾ ಪ್ರೀತಿ ವಿಚಾರಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ಮೇಘನಾ ತಂದೆ. ಇದೇ ವಿಚಾರಕ್ಕೆ ಮನೆಯಲ್ಲಿ 2 ರಿಂದ 3 ಬಾರಿ ಜಗಳ ಕೂಡ ಆಗಿತ್ತಂತೆ. ಏಪ್ರಿಲ್ 16ರಂದು ಮಗಳ ಕೊಲೆ ಮಾಡಿ ಶವ ಹೂತು ಹಾಕಿದ್ದ ತಂದೆನೇ ಮಗಳ ಕೊಲೆ ಮಾಡಿ ಶವವನ್ನ ಹೂತಾಕಿರ್ತಾನೆ. ಮಗಳು ಮನೆಗೆ ಬಾರದ ಹಿನ್ನೆಲೆ ತಾಯಿಯಿಂದ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ತಿಮ್ಮರಾಯಪ್ಪನ ವಿಚಾರಣೆ ನಡೆಸಿದಾಗ ಕೊಲೆ ಕೇಸ್ ಈಗ ಬಯಲಾಗಿದೆ, ಸಾಬೀತಾಗಿದೆ. ಇಲ್ಲಿ ತಂದೆನೇ ಕೊಲೆ ಮಾಡಿರೋದು ಅಂತ. ತಹಸೀಲ್ದಾರ್ ನೇತೃತ್ವದಲ್ಲಿ ಶವ ಹೊರತೆಗೆದು ಪೋಸ್ಟ್ ಮಾರ್ಟಂ ಕೂಡ ಮಾಡಲಾಗಿದೆ. ಆರೋಪಿ ತಂದೆಯನ್ನ ಬಂಧಿಸಿದ ಕಳ್ಳಂಬೆಳ್ಳ ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸತ್ಯ ಹೊರಗೆ ಬಂದಿದೆ. ಹೀಗೆ ಪ್ರೀತಿ ವಿಚಾರಕ್ಕೆ ಅಂತ ಹೇಳಿ ಮನೆಯಲ್ಲಿ ಜಗಳ ಕೂಡ ಆಗಿತ್ತಂತೆ. ಸಂಬಂಧಿಕರ ಹುಡುಗನನ್ನೇ ಲವ್ ಮಾಡ್ತಾ ಇದ್ಲು ಮೇಘನಾ. ಅದಾದ ನಂತರ ಈ ರೀತಿಯಾಗಿ ಕೊಲೆ ಮಾಡಲಾಗಿದೆ. ಹುಡುಗಿ ಮಿಸ್ ಆಗೈತೆ. ಹುಡುಗಿನ ಎಲ್ಲಿದ್ರೂ ಪತ್ತೆ ಮಾಡ್ಕೊಳ್ಬೇಕು. ನಮಗೆ ಪೊಲೀಸ್ ಕಂಪ್ಲೇಂಟ್ ಆಗೈತೆ. ಅವರು ಹುಡುಕ್ತಾ ಇದ್ದಾರೆ. ಅದ್ರ ಜೊತೆ ಹಿಡಿದಾರು ಹುಡುಕೊಡ್ಬೇಕು ಕೇಳ್ಕೊಂತ ಇದ್ದೀವಿ. ಯಾವ ಸ್ಟೇಷನಿಗೆ ಕೊಟ್ಟಿದ್ದೀರಾ? ಕಳವಳ ಸ್ಟೇಷನಿಗೆ ಕೊಟ್ಟಿದ್ದೀರಾ? ಪೊಲೀಸರು ಏನು ಹೇಳಿದ್ರು? ಈಗ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಈ ಹಿಂದೆ ಯಾವಾಗ ಕಂಪ್ಲೇಂಟ್ ಆಗುತ್ತಲ್ಲ ಆ ಸಂದರ್ಭದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು. ಒಂದು ವಿಡಿಯೋವನ್ನ ಹರಿಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಆ ಹುಡುಗಿಯ ಫ್ಯಾಮಿಲಿಯವರು ಮಾತನಾಡಿರುವಂಥದ್ದು, ಆಕೆಯ ತಾಯಿ ಮಾತನಾಡಿರುವಂಥದ್ದು. ಅದಾದ ನಂತರ ಈಗ ಸತ್ಯ ಎಲ್ಲವೂ ಕೂಡ ಹೊರಗೆ ಬಂದ ನಂತರ ಯಾರು ಕೂಡ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಕೊಟ್ಟಿಲ್ಲ. ಯಾರು ಕೂಡ ಏನು ಸದ್ಯಕ್ಕೆ ಯಾರು ಏನು ಮಾತಾಡಿಲ್ಲ. ಕಾರಣ ಏನು ಅಂತಂದ್ರೆ ಇಲ್ಲಿ ಒಂದು ಭಯಾನಕ ಸತ್ಯ ಹೊರಗೆ ಬಂದಿದೆ. ಇಲ್ಲಿ ಖುದ್ದು ತಂದೆನೇ ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಮಾಡಿ ಶವವನ್ನ ಹೂತಾಕಿದ್ದಾನೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಸಾಬೀತಾಗಿದೆ. ಅದರಲ್ಲೂ ಕೂಡ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ. ಹಾಗಾಗಿ ಈ ಮೇಘನಾ ಈಕೆಯ ಶವವನ್ನ ಪೊಲೀಸರು ಹೊರಗೆ ತೆಗೆದು ಪೋಸ್ಟ್ ಮಾರ್ಟಂ ಕೂಡ ಮಾಡಿದ್ದಾರಂತೆ. ಅದಾದ ನಂತರ ಫ್ಯಾಮಿಲಿಯವರ ವಿಚಾರಣೆ ಕೂಡ ಮಾಡಲಾಗಿದೆ. ಕಾರಣ ಏನು ಅಂತಂದ್ರೆ ಕಳೆದ 1 ಅಥವಾ 2 ತಿಂಗಳ ಹಿಂದೆ 2 ರಿಂದ 3 ಬಾರಿ ಇದೇ ವಿಚಾರಕ್ಕೆ ಪ್ರೀತಿ ವಿಚಾರಕ್ಕೆ ಜಗಳ ಕೂಡ ಆಗಿತ್ತು ಮನೆಯಲ್ಲಿ. ಅದಾದ ನಂತರ ಇದೆಲ್ಲವೂ ಕೂಡ ಮಾಹಿತಿಯನ್ನ ತಿಳಿದಿರುವಂತಹ ಪೊಲೀಸರು ವಿಚಾರಣೆ ನಡೆಸ್ತಾರೆ. ಅದಾದ ನಂತರ ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗಿರುವಂಥದ್ದು ಖುದ್ದು ತಂದೆನೇ ಈ ರೀತಿಯಾಗಿ ಹತ್ಯೆ ಮಾಡಿದ್ದಾರೆ. ಹತ್ಯೆ ಮಾಡಿ ಶವವನ್ನ ಹೂತಾಕಿದ್ರು ಅನ್ನುವಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ತಹಸೀಲ್ದಾರ್ ನೇತೃತ್ವದಲ್ಲಿ ಶವವನ್ನ ಹೊರಗೆ ತೆಗೆಯಲಾಯಿತು. ಅದಾದ ನಂತರ ಪೋಸ್ಟ್ ಮಾರ್ಟಂ ಕೂಡ ಮಾಡಲಾಗಿದೆ. ಸದ್ಯ ಈಗ ಆರೋಪಿ ತಂದೆಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹೀಗೆ ಪ್ರೀತಿ ವಿಚಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದಂತಹ ಮೇಘನಾ ತಂದೆ ಮಗಳು ಹೇಳಿದ್ದ ಮಾತನ್ನ ಕೇಳಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಮಾಡಿ ಅದಾದ ನಂತರ ಶವವನ್ನ ಹೂತಾಕಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಸಾಬೀತಾಗಿದೆ. ಏಪ್ರಿಲ್ 16ರಂದು ಈ ಘಟನೆ ನಡೆದಿತ್ತಂತೆ. ಸದ್ಯ ಸ್ವಲ್ಪ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಅಂತಂದ್ರೆ ಆಲ್ಮೋಸ್ಟ್ 1 ತಿಂಗಳಾಗ್ತಾ ಇದೆ ಇದೆಲ್ಲವೂ ಕೂಡ ನಡೆದು. ತಿಮ್ಮರಾಯಪ್ಪನ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಗೊತ್ತಾಗಿರುವಂಥದ್ದು ಮಗಳು ಪ್ರೀತಿ ಮಾಡ್ತಾ ಇದ್ಲು. ಅದರಲ್ಲೂ ಕೂಡ ಸಂಬಂಧಿಕರ ಹುಡುಗನನ್ನೇ ಪ್ರೀತಿ ಮಾಡ್ತಾ ಇದ್ಲು. ಆದರೆ ಇದಕ್ಕೆ ಇವರ ವಿರೋಧ ಇತ್ತು. ಇದೇ ವಿಚಾರಕ್ಕೆ 2-3 ಬಾರಿ ಜಗಳ ಕೂಡ ಆಗಿತ್ತು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್.
ಮಹೇಶ್, ಇಲ್ಲಿ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು ಪ್ರೀತಿ ವಿಚಾರಕ್ಕೆ ಖುದ್ದು ತಂದೆನೇ ಈ ರೀತಿಯಾಗಿ ಹತ್ಯೆ ಮಾಡಿ ಅದಾದ ನಂತರ ಶವ ಹೂತಾಕಿದ್ರು ಅನ್ನುವಂಥದ್ದು ಈಗ ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಇದೇ ಕಾರಣನ ಅಥವಾ ಏನಕ್ಕೆ ಈ ರೀತಿಯಾಗಿ ಕೊಲೆ ಮಾಡಿರ್ಬೋದು ಅಥವಾ ಬೇರೆ ಏನಾದ್ರೂ ರೀಸನ್ ಇದೆಯಾ? ಏನಿದೆ ಹೆಚ್ಚಿನ ಮಾಹಿತಿ? ಎಸ್ ರೋಶಿನಿ, ಏನು ಈ ನಿಂಬೆ ಮರದಳ್ಳಿ ಈ ಒಂದು ಗ್ರಾಮದ ವಾಸಿ ಏನಿದ್ದಾರೆ ತಿಮ್ರಾಯಪ್ಪ ಅವರ ಮಗಳಾದಂತ ಮೇಘನ, ಈಕೆ ಇತ್ತೀಚೆಗೆ ಅಷ್ಟೇ ಏನು SSLC ಪರೀಕ್ಷೆ ಕೂಡ ಬರೆದಿದ್ರು. ಪರೀಕ್ಷೆ ಬರೆದು ಏನು ರಾಜ್ಯದಲ್ಲಿ ಇದ್ದಂತ ಸಂದರ್ಭದಲ್ಲಿ ಏನು ತಾಯಿಯ ಸಂಬಂಧಿಕರ ಜೊತೆ ಒಂದು ಏನು ಪ್ರೀತಿ ಉಂಟಾಗುತ್ತೆ. ಜೊತೆಗೆ ತಾಯಿ ಕೂಡ ಒಪ್ತಾರೆ, ಈ ಮದುವೆಗೆ ಒಪ್ತಾರೆ. ಆದ್ರೆ ತಂದೆ ಆದಂತ ತಿಮ್ರಾಯಪ್ಪ ಈ ಒಂದು ಮದುವೆ ಒಪ್ಪೋದಿಲ್ಲ. ಆದ್ರೂ ಕೂಡ ತಂದೆಯ ಮಾತನ್ನು ಮೀರಿ ಮಗಳು ಮೇಘನ ಏನಿರ್ತಾಳೆ ಏನು ಸಂಬಂಧಿಕರ ಜೊತೆ ಏನು ಪ್ರೀತಿಗೆ ಒಳಗಾಗ್ತಾಳೆ. ಈ ಒಂದು ವಿಚಾರವನ್ನು ಗೊತ್ತಾದಂತ ತಿಮ್ರಾಯಪ್ಪ ಏನು ಈ ಮಗಳನ್ನ ಹುಣಸೆ ಅಂದ್ರೆ ಜಮೀನ್ ಹತ್ರ ಕರೆದುಕೊಂಡು ಹೋಗಿ ಹುಣಸೆ ಕಾಯಿ ಕೊಡುತ್ತೀನಿ ಏನು ಆಯಿ ಬಾರಮ್ಮ ಅಂತೇಳಿ ಒಬ್ಬಳನ್ನೇ ಕರ್ಕೊಂಡು ಹೋಗಿ ಹಿಂದಿನಿಂದ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಹಿಂದಿನಿಂದ ಬಂದು ಏನು ಕಲ್ಲು ಎತ್ತಾಕಿ ನಂತರ ಅಲ್ಲೇ ಪಕ್ಕದಲ್ಲಿದ್ದಂತ ಹಳ್ಳದಲ್ಲಿ ಮಳ್ಳು ತೆಗೆದು ಏನು ಗುಂಡಿ ಇತ್ತು ಆ ಒಂದು ಹಳ್ಳಕ್ಕೆ ಹಾಕಿ ಮುಚ್ಚಿ ಮತ್ತೆ ಆತನು ಯಾರಿಗೂ ಕೂಡ ವಿಚಾರವನ್ನ ಹೇಳದಲ್ಲೇನೆ ಏನು ಕಾಮನ್ ಆಗಿ ಓಡಾಡ್ಕೊಂಡಿರ್ತಾರೆ. ಜೊತೆಗೆ ಇತ್ತೀಚೆಗೆ ಏನು ಅಂದ್ರೆ ಕಳೆದ ವಾರ ಏನು ತಾಯಿಗೆ ಅನುಮಾನ ಬರುತ್ತೆ, ಅಂದ್ರೆ ಗಂಡನ ವರ್ತನೆ ಮತ್ತೆ ಮಗಳು ಕಾಣೆ ಆಗಿರೋದು ವಿಚಾರ ಗೊತ್ತಾಗಿ ತಾಯಿ ಕೂಡ ಏನು ಕಳ್ಳಂಬೆಳ್ಳ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ. ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಏನು ಮೊದಲಿಗೆ ಫ್ಯಾಮಿಲಿಯವ್ರನ್ನ ಎಲ್ಲಾರನ್ನು ಕೂಡ ವಿಚಾರಣೆ ಮಾಡ್ತಾರೆ ಪೊಲೀಸರು. ನಂತರ ತಿಮ್ರಾಯಪ್ಪ ಕೂಡ ಇತ್ತೀಚೆಗೆ ಕಾಣೆ ಆಗಿರ್ತಾರೆ ಮನೆಯಿಂದ. ಅಂದ್ರೆ ಇತ್ತೀಚೆಗೆ ಏನು ಮನಸ್ಸಿಗೆ ನೋವು ಉಂಟಾಗಿ ಮನೆಯಿಂದ ಆಚೆ ಹೋಗ್ತಾರೆ. ಅವ್ರನ್ನು ಕೂಡ ಸರ್ಚ್ ಮಾಡಿ ಏನು ಅವ್ರನ್ನು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ. ಬೆಳಕಿಗೆ ಬಂದ ತಕ್ಷಣ ಈಗ ಪೊಲೀಸರು ಆ ಒಂದು ಏನು ಶವವನ್ನ 1 ತಿಂಗಳಾಗಿದೆ, ಆ ಒಂದು ಶವವನ್ನ ಈಗ ಹೊರತೆಗೆದು ತನಿಖೆಯನ್ನ ಮುಂದುವರೆಸಿದ್ದಾರೆ. ರೋಶಿನಿ. ಎಸ್, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.